ಮಹಾತ್ಮರು ಗುಣವಂತರು ಅವರಲ್ಲಿ ದೋಷಗಳನ್ನು ಹುಡುಕೋದಿದೆಯಲ್ಲ ದೊಡ್ಡ ಅಪರಾಧ. ನಾವೆಲ್ಲ ಏನೇನೋ ಭ್ರಮಿಸಿದ್ದೇವೆ ತೀರ್ಥ ಪ್ರಬಂಧದ ವ್ಯಾಖ್ಯಾನ ಮಾಡ್ಕೊಳ್ಳಿಕ್ಕೆ. ರಾಜರ ವಾಕ್ಯಗಳ ವ್ಯಾಖ್ಯಾನ ಹೀಗೆ ಮಾಡ್ಕೊಳ್ರಿ, ಸ್ಪಷ್ಟ ಸೂಚಿಸಿದ್ದಾರೆ, ತಮ್ಮೊಳಗೆ ಕಲಿ ಪ್ರವೇಶಿಸ್ಲಿಕ್ಕೆ ಆತ ಇಚ್ಛಿಸ್ತಾನೆ ಹೊರತು ಅವನಿಗೆ ಆ ಶಕ್ತಿ ಇಲ್ಲ ಅಂತ. ನಾನು ಕಲಿ ದೋಷ ದೂರ ಆದ್ರೂ ಜಯ ಅಂತ ಹೇಳಿದ್ರಲ್ಲ ಮತ್ತೆ ಅಂತಂದ್ರೆ. ಇನ್ನೊಂದು ಅಂಶ, ಕೊನೆಯದು ನನ್ನ ಉಪನ್ಯಾಸ ಮುಕ್ತಾಯದ ಸಮಯ ಇದು. ವಾಗೀಶ ತೀರ್ಥ ಮುನಿವರ್ಯ ಭವದ್ದಯಾಂಬು ಯೋಗೇನ ಪಾವಯ ಮನೋಗೃಹಮನ್ವಹಂ ಮೇ ನಾಗೇಂದ್ರ ತಲ್ಪಮಧಿರೋಪಯ ತತ್ಪದಾಬ್ಜರಾಗೇಣ ರಂಜಯ ಕಲಿಂ ಜಯ ತದ್ ವೀಕ್ಷುಂ. ಎಂಥ ಪದ ಹಾಕಿದ್ದಾರೆ ರಾಜರು, ಆ ಪದ ಎಡಿಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯೋಚಿಸಬೇಕಾದ ಅಂಶ ಅಂತ ಮಹಾನುಭಾವರು ಹೇಳ್ತಾರೆ. ಅದರ ಬಗ್ಗೆ ಹೇಳ್ತೇನೆ. ಒಳಗೆ ಪ್ರವೇಶ ಆಗಲೇ ಮಾಡಿಬಿಟ್ಟಿದ್ದಾನೆ ಅಂತಂದರೆ ಪ್ರವಿಷ್ಟಂ ಅನ್ನಬೇಕಂತೆ. ಸಂಸ್ಕೃತದ ಸ್ವಾರಸ್ಯ. ಈಗಾಗಲೇ ಬಂದಾಯಿತು ಅಂತ ಹೇಳಬೇಕು ಅಂದರೆ ಪ್ರವಿಷ್ಟಂ ಅನ್ನಬೇಕಂತೆ. ಇನ್ನೂ ಬರಲಿಕ್ಕಿದ್ದಾನೆ ಅಂತಂದರೆ ಆಸನ್ನ ಪ್ರವಿಷ್ಟಂ ಅನ್ನಬೇಕಂತೆ. ಆಸನ್ನ ಕೂಲಂ ಪಿಪತಿಶತಿ ಆಸನ್ನ ಭಿತ್ತಿ ಅಂತಾರಲ್ಲ, ಇನ್ನೂ ಬೀಳಲಿಕ್ಕಿದ್ದಾನೆ ಅನ್ನಬೇಕಂತೆ. ಮುಂದೆ ಬರಲಿಕ್ಕೆ ಕಾಯ್ತಾ ಇದ್ದಾನೆ ಅಂತ ತೋರಿಸ್ಲಿಕ್ಕೆ ಪ್ರವೇಶ ಮಾಡಿಲ್ಲ, ಪ್ರವೇಶ ಮುಂದೆ ಮಾಡ್ತಾನೆ ಅಂತ ನಿಶ್ಚಯನೂ ಇಲ್ಲ, ಪ್ರವೇಶ ಮಾಡೋದೂ ಇಲ್ಲ, ಪ್ರವೇಶ ಮಾಡಬೇಕು ಅಂತ ಹಪಹಪಿಸ್ತಿದ್ದಾನೆ ಹೊರತು ಪ್ರವೇಶ ಮಾಡಿಲ್ಲ ಅಂತ ಸ್ಪಷ್ಟವಾಗಿ ಹೇಳಬೇಕಾಗಿದೆ ಅವರಿಗೆ. ಅದಕ್ಕೆ ಆ ಶಬ್ದ ಹೇಗೆ ವೇಷ್ಟುಂ ಇಚ್ಛಾ ತಾನೇ ಬರಬೇಕಲ್ಲಿ, ಅವನಿಗೆ ಆ ಇಚ್ಛೆ ಇದೆ ಅಂತ ಹೇಳಬೇಕಾಗಿದೆ. ನಾನು ಹೇಳಿದ ಅರ್ಥ ಅಲ್ಲ ಇದು. ಒಂದು ಮಾತಲ್ಲಿ ಬರೀತಾರೆ ಅವರು, ತಸ್ಮಾತ್ ಶ್ರೀ ಗುರುರಾಜೈ ವಾಗೀಶ ತೀರ್ಥ ಮುನಿವರ್ಯ ಭವದ್ದಯಾಂಬು ಇತ್ಯಾದಿ ತೀರ್ಥ ಪ್ರಬಂಧಾದಿಷು ತದ್ವಿವಿಕ್ಷುಂ ಇತ್ಯನೇನ ಪ್ರವೇಷ್ಟುಂ ಇಚ್ಛಾ ಮಾತ್ರ ಪ್ರತಿಪಾದನ ಮುಖೇನ ಸ್ವಮನಸಿ ಕಲಿಪ್ರವೇಶ ಅಭಾವೋಕ್ತ್ಯಾದಿನಾ ಸೂಚಿತಸ್ಯ. ಇಷ್ಟು ಶಬ್ದ ಇದೆ ನೋಡಿ, ನಂದಲ್ಲ ಈ ಶಬ್ದ, ಹಿರಿಯರದೇ ಶಬ್ದ. ಆದ್ದರಿಂದ ಪ್ರವೇಶ ಮಾಡಬೇಕು ಅಂತ ಇಚ್ಛಿಸಿದ್ದಾನೆ ಅಂತ ಹೇಳುವಾಗ ಪ್ರವೇಶ ಮಾಡಿಲ್ಲ ಅಂತ ಅರ್ಥ ಆಯಿತು. ಆದ ಕಾರಣ ನಾವೆಲ್ಲ ಏನೇನೋ ಭ್ರಮಿಸಿದ್ದೇವೆ ತೀರ್ಥ ಪ್ರಬಂಧದ ವ್ಯಾಖ್ಯಾನ ಮಾಡಿಕೊಳ್ಳಿಕ್ಕೆ. ರಾಜರ ವಾಕ್ಯಗಳ ವ್ಯಾಖ್ಯಾನ ಹೀಗೆ ಮಾಡಿಕೊಳ್ಳ್ರಿ, ಸ್ಪಷ್ಟ ಸೂಚಿಸಿದ್ದಾರೆ, ತಮ್ಮೊಳಗೆ ಕಲಿ ಪ್ರವೇಶಿಸ್ಲಿಕ್ಕೆ ಆತ ಇಚ್ಛಿಸ್ತಾನೆ ಹೊರತು ಅವನಿಗೆ ಆ ಶಕ್ತಿ ಇಲ್ಲ ಅಂತ. ನಾನು ಕಲಿದೋಷ ದೂರ ಆದರೂ ಜಯ ಅಂತ ಹೇಳಿದ್ರಲ್ಲ ಮತ್ತೆ ಅಂತಂದರೆ, ಯಾರ ಮನಸ್ಸನ್ನು ಪ್ರವೇಶ ಮಾಡಲಿಕ್ಕೆ ಹೊರಟಿರ್ತಾನೋ ಅವರಿಗೆ ಜಯ ಆಗಲಿ ಅಂತ ನಾ ದೇವರಲ್ಲಿ ಪ್ರಾರ್ಥಿಸಿ ಮಾಡಿಸ್ತೇನೆ ಅಂತ ಹಾಗೆ ಅರ್ಥ ಮಾಡಿಕೊಳ್ಳ್ರಿ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಇವತ್ತಿಗೆ ಸಮಯಕ್ಕೆ ಅನುಗುಣ ನನ್ನ ಉಪನ್ಯಾಸವನ್ನು ಮುಕ್ತಾಯ ಮಾಡ್ತಾ ಶ್ರೀಪಾದಂಗಳವರ ಅಡಿದಾವರೆಗಳಲ್ಲಿ ಭಕ್ತಿಪೂರ್ವಕವಾಗಿ ಪ್ರಣಾಮಗಳನ್ನು ಅರ್ಪಿಸ್ತೇನೆ. ಇದೊಂದು ಇಂಟರ್ನ್ಯಾಷನಲ್ ಕಾರ್ಯಕ್ರಮ, ಇಂಟರ್ನ್ಯಾಷನಲ್ ಸೆಮಿನಾರ್. ಇದು ಸಾಮಾನ್ಯ ಕಾರ್ಯಕ್ರಮ ಅಲ್ಲ. ಇಷ್ಟು ಜನಸಂಖ್ಯೆಯಲ್ಲಿ ಮಾಡಿದ ಈ ಕಾರ್ಯಕ್ರಮ ಪೂಜ್ಯ ಶ್ರೀಪಾದಂಗಳವರು ಮುಂದೆ ತಾವು ಮಾಡಲಿಕ್ಕಿರುವಂತಹ ಕೃಷ್ಣ ಪರ್ಯಾಯೋತ್ಸವದ ಮಿನಿ ಕಾರ್ಯಕ್ರಮ ಇದಾಗಿದೆ ಅಂತ ನಾವು ಭಾವಿಸ್ಬೋದು. ಇದು ಜಯತದ್ವಿವಿಕ್ಷುಂ, ಕಲಿ ಪ್ರವೇಶದ ಅವಕಾಶ ಎಲ್ಲೆಲ್ಲಿದೆ ಅಂತ ಅವರಿಗೆ ಪ್ರೇರಣೆ ಮಾಡಿ ಅವರ ಮೂಲಕ ಪ್ರಾಯ ರಾಜರು ಬರೀ ಹೂವಿನ ಕೆರೆ ಅಲ್ಲ, ಆ ಜನ್ಮಭೂಮೇ ರಟತೋಖಿಲೇಶು ಅಂತ ರಾಜರೇ ಹೇಳಿದಂತೆ ನನ್ನ ವೈಭವೋತ್ಸವ ನನ್ನ ಜನ್ಮಕ್ಷೇತ್ರದಿಂದ ಪ್ರಾರಂಭ ಮಾತ್ರ. ನಾನು ಹೇಗೆ ಸಂಚರಿಸಿದೇನೋ ನೀವು ಹಾಗೆ ಸಂಚರಿಸ್ರಿ ಅಂತ ಬಹುಶಃ ಸೂಚಿಸಲಿಕ್ಕೆ, ನಿಮ್ಮ ಹಿಂದೆ ಜನಸಂಖ್ಯೆ ನಾನು ಕಳಿಸ್ತೇನೆ ಅಂತ ಸೂಚಿಸಲಿಕ್ಕೆ, ನಿಮ್ಮೆಲ್ಲರ ಬೆಂಬಲ ಇರ್ತದೆ ಅಂತ ಸೂಚಿಸಲಿಕ್ಕೆ ಇದೊಂದು ವೈಭವಪೂರಿತವಾದ ಕಾರ್ಯಕ್ರಮವನ್ನು ರಾಜರು ಇವತ್ತು ಅವರ ಮೂಲಕವಾಗಿ ಮಾಡಿಸ್ಕೊಂಡಿದ್ದಾರೆ. ನಾವೆಲ್ಲ ಕೈ ಜೋಡಿಸಿ ನಿಜವಾಗ್ಲೂ ಅವರಿಗೆ ಬೆಂಬಲಕ್ಕೆ ಇರ್ತೇವೆ, ಹೌದೋ ಅಲ್ಲೋ ಹೇಳ್ರಿ. ಎಲ್ಲರೂ ಕೈ ಎತ್ರಿ. ಶ್ರೀಪಾದಂಗಳವರು ಯಾವ್ಯಾವ ಊರುಗಳಲ್ಲಿ ವೈಭವೋತ್ಸವ ಮಾಡ್ತಾರೆ ಅಲ್ಲೆಲ್ಲ ನಾವು ಕಟಿಬದ್ಧರಾಗಿ ಬರ್ತೇವೆ ಅಂತ ಕೈ ಎತ್ರಿ. ಬರೀ ಅವ್ರು ಮಾಡ್ತಾರೆ ಅಲ್ಲ, ಅವ್ರು ಮಾಡದೆ ಹೋದರೆ ನೀವೇ ನಮ್ಮೂರಲ್ಲಿ ಮಾಡ್ರಿ ಅಂತ ಹೇಳಬೇಕು. ನಮ್ಮೂರಲ್ಲಿ ಮಾಡ್ರಿ, ನಾವು ನಿಲ್ತೇವೆ, ನಮ್ಮೂರಲ್ಲಿ ನಾವು ಮಾಡ್ರಿ. ಯಾಕೆ ಅಂದರೆ ಯಾವ್ಯಾವ ಊರಲ್ಲಿ ಕಲಿ ಬರಲಿಕ್ಕಿದ್ದಾನೆ ಗೊತ್ತಿಲ್ಲ, ಬಂದೇ ಬಿಡ್ತಾನೆ. ಅವನ ಪ್ರವೇಶಕ್ಕಿಂತ ಪೂರ್ವದಲ್ಲೇನೆ ರಾಜರ ಪೀಠದಲ್ಲಿ ಬಂದ ವಿಶ್ವವಲ್ಲಭರನ್ನ ಕರೆಸಿ ವೈಭವೋತ್ಸವ ಮಾಡಿ ಕಲಿಯ ಜಯವನ್ನು ನಾವೆಲ್ಲರೂ ಕೂಡ ಸಂಪಾದನೆ ಮಾಡಬೇಕಾಗಿದೆ. ಹೀಗೆ ಮಾಡಿದರೆ ಈ ಕಾರ್ಯಕ್ರಮದ ಪ್ರಾರಂಭ, ಇದು ನಾಂದಿ.
ಮುಂದೆ ಇದೊಂದು ದೊಡ್ಡ ದಿಗ್ವಿಜಯ ಹಾಗೆ ಯಾತ್ರೆಯಾಗಿ ಮುಂದುವರಿಲಿಕ್ಕಿದೆ. ಅದರೊಳಗೂ ಕೂಡ ನಂದೊಂದು ಸ್ವಾರ್ಥ ಏನು ಅಂದರೆ ಅಲ್ಲೆಲ್ಲ ನನ್ನನ್ನು ಕೂಡ ಶ್ರೀಪಾದಂಗಳವರು ಅನುಗ್ರಹಿಸಲಿ ಅಂತ ಪ್ರಾರ್ಥಿಸಿ ಈ ಉಪನ್ಯಾಸವನ್ನು ಮುಕ್ತಾಯ ಮಾಡ್ತೇನೆ. ಮಧ್ಯದಲ್ಲಿ ಏನೇ ದೋಷಗಳಿದ್ರೂ ಕೂಡ ವಿದ್ವಾಂಸರು, ಹಿರಿಯರು, ವಿಜಯೇಂದ್ರಾಚಾರ್ಯರು, ನಿಪ್ಪಾಣಿ ಆಚಾರ್ಯರು, ನಮ್ಮ ದೇಶಪಾಂಡೆ ಆಚಾರ್ಯರೆಲ್ಲ ಇದ್ದಾರೆ. ಅವರಿಗೆಲ್ಲ ನನ್ನ ಈ ಸಂದರ್ಭದೊಳಗೆ ನಮಸ್ಕಾರ. ತಿದ್ದುತ್ತಾರೆ ಅವರೆಲ್ಲ ಅಂತ ಭಾವಿಸಿರ್ತೇನೆ ಈ ವಿಷಯಗಳನ್ನು. ಇನ್ನು ಶ್ರೀಪಾದಂಗಳವರಲ್ಲಿ ಪೇಜಾವರ ಶ್ರೀಪಾದಂಗಳವರು ವಿಶೇಷವಾಗಿ ನನ್ನ ಮೇಲೆ ಅನುಗ್ರಹ ಇದ್ದೇ ಇದೆ ಅವರಿಗೆ, ಮತ್ತಷ್ಟು ಮಾಡ್ತಾನೆ ಇರ್ತಾರೆ. ಅವರಿಗೂ ನಮಸ್ಕಾರಗಳು. ಶ್ರೀಪಾದರಾಜ ಮಠಾಧೀಶರು, ಚಿತ್ರಾಪುರ ಮಠಾಧೀಶರು ಇಬ್ಬರೂ ಕೂಡ ಸನ್ನಿಹಿತರಾಗಿದ್ದಾರೆ. ಅವರಿಗೂ ಕೂಡ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸಿ, ಜನ್ರೇಷನ್ ಚೇಂಜ್ ಆಗ್ತಾ ಆಗ್ತಾ ಮನುಷ್ಯರು ಕೂಡ ಬೌದ್ಧಿಕ ಚೇಂಜನ್ನು ಬಯಸ್ತಾರೆ. ಆ ಚೇಂಜಿಗೊಬ್ಬ ಪ್ಲ್ಯಾನರ್ ಅಂದರೆ ವಾದಿರಾಜರು ಅವತ್ತಾಗಿದ್ರಂತೆ. ಇವತ್ತು ಅದೇ ಪ್ಲ್ಯಾನರ್ ರೂಪದಲ್ಲಿ ನಮ್ಮ ವಿಶ್ವವಲ್ಲಭ ತೀರ್ಥರು ಮತ್ತೆ ಬಂದಿದ್ದಾರೆ. ಇವತ್ತು ಫೇಸ್ಬುಕ್, ಟ್ವಿಟ್ಟರ್ ಯಾವುದರಲ್ಲಿ ಹೇಳ್ತೀರಿ ಕೇಳ್ರಿ, ಈಗ ತಾನೇ ವೆಬ್ಸೈಟ್ ಓಪನ್ ಆಗಿದೆ. ಸೊ ನೀವು ಡಿಜಿಟಲ್ ಮೀಡಿಯಾ ಬೇಕಾ, ಪ್ರಿಂಟ್ ಮೀಡಿಯಾ ಬೇಕಾ, ಯಾವುದರಲ್ಲಿ ಬೇಕಾದರೂ ಬರ್ರಿ, ನಾನಿದ್ದೇನೆ ಅಂತ ಸಮರ್ಥರಾಗಿ ರಾಜರು ಅವರಲ್ಲಿ ಸನ್ನಿಹಿತರಾಗಿ ಈ ಕಾರ್ಯವನ್ನು ನಡೆಸ್ತಿದ್ದಾರೆ ಅನ್ನೋದು ನಾವು ಸಂತೋಷ ಪಡಬೇಕಾದ ಸಂಗತಿ ಅಲ್ವೇ. ಮಹತ್ಸು ಗುಣಸಾರೇಷು ದೋಷಾನ್ವೇಷಣಧೀಹಿ ಮುಧಾ. ಇದನ್ನು ನೆನಪಿಟ್ಟುಕೊಳ್ಬೇಕು. ಮಹಾತ್ಮರು, ಗುಣವಂತರು, ಅವರಲ್ಲಿ ದೋಷಗಳನ್ನು ಹುಡುಕೋದಿದೆಯಲ್ಲ, ದೊಡ್ಡ ಅಪರಾಧ. ಅಂಥ ಅಪರಾಧ ನಮ್ಮಿಂದ ನಡೆಯದಿರಲಿ ಅಂತ ಹೇಳಿ ಮುಕ್ತಾಯ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು.